ಮೊದಲನೇ ಪ್ರಶ್ನೆ, ಇವರ ಮಾತನ್ನ ಜಾಸ್ತಿ ಕೇಳೋದು ಯಾರು, ತಲೆಗೆ ಹಾಕ್ಕೊಳ್ಳೋದು ಯಾರು? ನೀವು ಇಡ್ಬೇಕು ಗೊಂಬೆನ. ಏನು ಯಾರ ಮಾತು ಏನು ಕೇಳ್ತಾರೆ ಇವರು? ಇವ್ರು ಫೋನ್ ಮಾಡಿದಾಗ ಊಟಕ್ಕೆ ಸರಿಯಾಗಿ ಬರ್ತಾ ಇರಲ್ಲ, ಟೈಮ್ ಸರಿ ಇಲ್ಲ, ನನಗೆ ವರ್ಕ್ ಇರುತ್ತೆ, ವರ್ಕ್ ಲೋಡ್ ಇರುತ್ತೆ, ಹಾಗಾಗಿ ಬರ್ತಿರಲ್ಲ. ಅಲ್ಲಿ ಯಾರ ಹತ್ರನೋ ಮಾತಾಡ್ಕೊಂತ ಸುಮ್ಮನೆ ನಿಂತಿರಂತ ಅವ್ರು ಹೇಳಿದ್ರು ನನಗೆ, ಹಾಗಾಗಿ ನೀವು ನನ್ನ ಫೋನೇ ಪಿಕ್ ಮಾಡಲಿಲ್ಲ. ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇರ್ತಾವೆ ನನ್ನ ಮೇಲೆ. ಅವ್ರ ಮೇಲೆ ಭಾಳ ಪ್ರೀತಿ ಇದೆ ಅಲ್ಲ ಮೇಡಮ್, ಹಂಗಾಗಿ ನಾನು ಪ್ರೀತಿ ಇದ್ರೆ ಅವಾಗ ಅವ್ರನ್ನೇ ಕೇಳಬೇಕು. ಅವ್ರು ಯಾರೋ ಇವ್ರ ಬಗ್ಗೆ ಏನೋ ಹೇಳ್ಬಿಟ್ರೆ ನಂಬಿಡೋದ ನೀವು ಅದನ್ನ? ನಂಬ್ತೀನಿ ಮೇಡಮ್, ಬೇರೆಯವ್ರು ಕೂಡ ನಂಬೇಕಲ್ವಾ? ಯಾರು ಹೇಳಿದ್ದು? ಅಯ್ಯಯ್ಯೋ, ಆ ದೊಡ್ಡ ತಪ್ಪು ಮಾತ್ರ ಜೀವನದಲ್ಲಿ ಮಾಡಬೇಡಿ. ಬೇರೆಯವ್ರ ಮಾತನ್ನ ನಂಬಲೇಬಾರ್ದು ನಾವು. ಬೇರೆಯವ್ರು ಕೂಡ ಕರೆಕ್ಟಾಗಿ ಹೇಳ್ತಾರಲ್ಲ ಮೇಡಮ್. ಖಂಡಿತ ಹೇಳಲ್ಲ. ನಾವು ಯಾವಾಗ ಮೂರನೇವ್ರ ಮಾತಿಗೆ ಜಾಸ್ತಿ ಆದ್ಯತೆ ಕೊಡ್ತೀವೋ ನಮ್ಮ ಜೀವನ ಹಾಳಾಗೋಗುತ್ತೆ. ಕೇಳಿಸ್ಕೊಳ್ಳಿ, ಆದರೆ ಇಂಪಾರ್ಟೆನ್ಸ್ ಕೊಡಬೇಡಿ. ನಿಮ್ಮದು ಅಂತ ಯೋಚನೆ ಶಕ್ತಿ ಇರುತ್ತಲ್ವಾ, ಅದನ್ನ ಮಾಡಬೇಕು. ನೀವೇನ್ರಿ ಕನಕಲಕ್ಷ್ಮಿ ಅವರೇ, ಪಾಪ ಎಂತ ಒಳ್ಳೆ ಹಸ್ಬೆಂಡ್, ಅವ್ರ ಮೇಲೆ ಡೌಟ್ ಪಟ್ಬಿಡೋದಾ? ತೊಳಿ ಗೊಂಬೆ ತೊಳಿ. ನಿಮ್ಮಿಬ್ಬರಲ್ಲಿ ಮೊದಲು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದು ಯಾರು? ಏನು ಗಿಫ್ಟ್ ಕೊಡ್ಸಿದ್ರು ಸರ್ ಸರ್ಪ್ರೈಸ್ ಆಗಿ? ಮೇಡಮ್, ಅವಳು ಒಪ್ಪಿದ್ದೆ ನನಗೆ ಸರ್ಪ್ರೈಸ್ ಮೇಡಮ್. ಓ ಸರ್, ಆ ಥರ ಗಿಫ್ಟ್ ಅಲ್ಲ ಸರ್, ವಸ್ತು ಕೇಳಿದ ವಸ್ತು ಅವಳೇ ಬಂದ್ಬಿಟ್ಟಿದ್ದಾಳ ಮೇಡಮ್. ಇದಕ್ಕಿಂತ ವಸ್ತು ನನಗೆ ಇನ್ನೇನು ಬೇಕು ಮೇಡಮ್? ಆಗಲ್ಲ ಪರಶುರಾಮ್ ಅವ್ರದ್ದು ಈ ಲವ್ ನನ್ನ ಕೈಲಿ ಅರ್ಥನೇ ಆಗ್ತಾ ಇಲ್ಲ. ಇದು ಏನು ಗಿಫ್ಟ್ ಕೊಡ್ಸಿದ್ರಿ ನೀವು ಸರ್ಪ್ರೈಸ್ ಆಗಿ? ಫಸ್ಟು ರಿಂಗ್ ಕೊಡಿಸಿದ್ದೆ ಮೇಡಮ್. ಯಾವಾಗ, ಯಾವ ಒಕೇಶನಲ್ಲಿ ಕೊಟ್ರಿ? ಅವ್ರ ಬರ್ಡೇ ಕೊಟ್ಟಿದ್ದು. ಬರ್ಡೇಗ? ಓಕೆ, ಸೂಪರ್. ತೊಳಿಗೊಂಬೆನ ಯಾವತ್ತಾದ್ರೂ ಮದುವೆ ಆದ್ಮೇಲೆ ನಿಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಯಾಕಾರು ಮದುವೆ ಆದ್ನು ಅಂತ ಅನ್ಸಿದ್ಯಾ? ಇಲ್ಲ ಸರ್, ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಆ ಥರದ್ದು ಏನಿಲ್ಲ ಮೇಡಮ್, ಯೋಚನೆ ಏನಿಲ್ಲ ಅಲ್ಲ ಏನಿಲ್ಲ. ಸರ್, ತುಂಬಾ ಕೋಪ ಬಂದಾಗ ಇವ್ರ ಮೇಲೆ ಏನ್ ಮಾಡ್ತೀರಾ ನೀವು? ತುಂಬಾ ಕೋಪ ಬಂದಾಗ 2 ಮಾತು ಮಾತ್ರ ನಾನು ಮಾತಾಡಿರ್ತೀನಿ, 20 ಅವಳೇ ಮಾತಾಡ್ತೀನಿ. ಅವ್ರಿಗೆ ನಿಮ್ಮ ಮೇಲೆ ಕೋಪ ಬಂದ್ರೆ ಏನಂತಾರೆ? ಸ್ಟಾರ್ಟ್ ಆದ್ರೆ ನಾನ್ ಸ್ಟಾಪ್ ಮೇಡಮ್. ಒಟ್ಟಾರೆ ನೀವು ಪಾಪ ತಬಲಾ ತರ ಆಗೋಗಿದ್ದೀರಾ. ಮತ್ತೆ ಆಗ್ಲೇಬೇಕಲ್ಲ, 2 ಕಡೆಯಿಂದನೂ ಓಡಿಸ್ಕೊಳ್ಳೋದು. ಹೌದು ಮೇಡಮ್. ಏನಕ್ಕಂದ್ರೆ ನಾನು ಯಾಕೆ ಆ ಥರ ಇರ್ತೀನಂದ್ರೆ, ಇಲ್ಲಾಂದ್ರೆ ಮುಂದಕ್ಕೆ ಹೋಗಕ್ ದಾರಿನೇ ಇಲ್ಲ ನನಗೆ. ಇವಳ ಜೊತೆಗೆ ಇರ್ತಾಳೆ, ಬಿಟ್ಟಂತ ಹೋಗಕ್ ಬರಲ್ಲ ಮೇಡಮ್. ಕರೆಕ್ಟ್, ಹೌದು. ಸೊ ಹಾಗಾಗಿ ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀರಾ. ಮಾತಾಡಕ್ ಹೋದ್ರು ನಾನು ಬಿಡಲ್ಲ. ನೀವ್ ಹೇಳ್ತೀರಿ ಮೇಡಮ್? ನೀವು ಬಿಡೋದೇ ಇಲ್ಲ ಅವ್ರಿಗೆ ಮಾತಾಡಕ್. ಯಾಕೆ ಅಷ್ಟಿಷ್ಟ ಮೇಡಮ್ ನಮ್ಮ ಮನೆಯವ್ರಂದ್ರೆ? ಇಷ್ಟ ಅಂತ ಬೈಯೋದು ಇದೆಲ್ಲರೂ ಕೇಳಿದ್ದೀರಾ ನೀವು? ಓಕೆ, ಸರಿ. ನಿಮ್ಮಿಬ್ಬರಲ್ಲಿ ತುಂಬಾ ವಾದ ಮಾಡೋದು, ಆರ್ಗ್ಯೂ ಮಾಡೋದು ಯಾರು? ಯಾವುದು ಸರ್ ಲಾಂಗೆಸ್ಟ್ ಆರ್ಗ್ಯುಮೆಂಟ್ ಯಾವತ್ತಾಗಿರೋದು ನಿಮ್ದು? ಲಾಂಗೆಸ್ಟ್ ಆರ್ಗ್ಯುಮೆಂಟ್ ಅಂದ್ರೆ ನಮ್ದು 23rd ವೆಡ್ಡಿಂಗ್ ಆನಿವರ್ಸರಿಗೆ ಸ್ಕೂಲಿಗೆ ಲೀವ್ ಕೇಳಿದ್ರಂದ್ರೆ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಬೇಗನಾದ್ರೂ ಬಾ ಪರ್ಮಿಷನ್ ತಗೋಣ ಅಂದ್ರೆ ಬರ್ಲಿಲ್ಲ ಮೇಡಮ್. ಅವ್ರು ಜೋರ್ ಆರ್ಗ್ಯುಮೆಂಟ್ ಆಯ್ತಾ? ಎಸ್.